ನನ್ನ ಹೆಸರು ಬೃಂದ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಿರುನಾಟಕ ಪಾತ್ರ ಪರಿಚಯ: ವೀರ ಅಭಿಮನ್ಯು. ಈ ಕಿರುನಾಟಕಕ್ಕೆ ನಾನು ನಿರೂಪಕಿ. ನನ್ನ ಹೆಸರು ಗುರು ಸಂಪ್ರೀತ್. ನಾನು ಈ ಕಿರುನಾಟಕದಲ್ಲಿ ವೀರ ಅಭಿಮನ್ಯು ಆಗಿದ್ದೇನೆ. ಬನ್ನಿರಿ ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ. ನಿಮ್ಮನ್ನೆಲ್ಲ ತರಗನಲಗಳಂತೆ ತೋರಿ ಯಮಪುರಕ್ಕೆ ಕಳುಹಿಸುತ್ತೇನೆ. ನಿಮಗೆ ಧಿಕ್ಕಾರವಿರಲಿ. ನನ್ನ ಹೆಸರು ತನ್ಮಯ್ಯ. ನನ್ನ ಪಾತ್ರ ಧರ್ಮರಾಯ. ಬೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರಾದರೆ. ನನ್ನ ಹೆಸರು ಹರಿದತ್ತ. ನನ್ನ ಪಾತ್ರ ಭೀಮಸೇನ. ಬಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನನ್ನ ಹೆಸರು ಉಲ್ಲಾಸ್ ಗೌಡ. ನಾನು ಈ ಪಾತ್ರದಲ್ಲಿ ದುರ್ಯೋಧನ. ಸೈಂಧವ ರಾಜ, ಬಿಡಬೇಡ ಒಡೆ ಕರ್ಣ, ಜಯದ್ರಥ, ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ. ನನ್ನ ಹೆಸರು ಹರ್ಷಿತಾ PM. ನಾನು ಈ ಕಿರುನಾಟಕಕ್ಕೆ ಸುಭದ್ರೆ ಪಾತ್ರ ನಿರ್ವಹಿಸುತ್ತಿದ್ದೇನೆ. ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ನನ್ನ ಹೆಸರು ಮಧುಮಿತಾ. ನಾನು ಈ ಕಿರುನಾಟಕದಲ್ಲಿ ಉತ್ತರೆ. ಆಗಲಿ ಜಯವಿರುವ ತನಕ ಭಯಬೇಕೆ? ಯುದ್ಧ ಕ್ಷತ್ರಿಯರ ಧರ್ಮ. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಪಾಂಡವರಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಧರ್ಮರಾಯ ಮತ್ತು ಭೀಮಸೇನ ಚಿಂತಾಕ್ರಾಂತರಾಗಿದ್ದರು. ದೃಶ್ಯ 1. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವಿನ ಪ್ರವೇಶ. ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಮಗು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಇದನ್ನು ಭೇದಿಸುವಿದ್ಯೆ ನಿನ್ನ ತಂದೆ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮನಿಗೆ ಮಾತ್ರ ಗೊತ್ತು. ಆದರೆ ಅವರು ಅನಿವಾರ್ಯವಾಗಿ ಸಂಶಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಈಗೇನು ಮಾಡಬೇಕುದೆ ಎಂಬ ದೊಡ್ಡ ಚಿಂತೆ ಆಗಿದೆ. ದೊಡ್ಡಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಚಿಂತೆ? ಏನು ಇದು ಚಿಕ್ಕ ವಿಷಯವೇ ಕಂದ? ಪಾಂಡವರಿಗೂ ಕೌರವರಿಗೂ ಬಿಲ್ವೇದ್ಯ ಕಳಿಸಿದ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಭೇದಿಸುವುದು ಅಷ್ಟು ಸುಲಭದ ಕೆಲಸವೇ? ಚಿಂತೆಯನ್ನು ಬಿಡಿ ದೊಡ್ಡಪ್ಪ, ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಅರಸಿ ಕಳುಹಿಸಿಕೊಡಿ. ಬೇಷ್ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ನಿನ್ನನ್ನು ಪಡೆದ ನಾವೇ ಧನ್ಯರಾದರೆ. ಆದರೆ ಹಾಗೆಂದರೂ ದೊಡ್ಡಪ್ಪ, ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆ? ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯ ವಂಶ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಹೌದು ಮಗು, ನೀ ಹೇಳುತ್ತಿರುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ. ಆದರೆ ಈ ಘನಘೋರ ಯುದ್ಧವು ನಿನ್ನಂತ ಬಾಲಕನಿಗೆ ಸಲ್ಲದು ಕುಮಾರ. ದೊಡ್ಡಪ್ಪ, ನಾನು ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಅರಸಿ ಕಳುಹಿಸಿಕೊಡಿ. ಬಲೆ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಭಯ ಕುಮಾರ, ಭಯ ಕುಮಾರ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ಚಕ್ರವ್ಯೂಹವನ್ನು ಭೇದಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ.
ಇದೇನು ಭೀಮಸೇನ ನೀನು ಹೇಳುತ್ತಿರೋದು? ಅಭಿಮನ್ಯು ಇನ್ನ ಚಿಕ್ಕ ಮಗು, ಅವನನ್ನ ಯುದ್ಧಕ್ಕೆ ಕಳಿಸಲು ನನಗೆ ಸರಿ ಕಾಣಿಸದು. ಅಣ್ಣ, ನೀನು ಚಿಂತಿಸಬೇಡ. ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ಆಯ್ತು ಭೀಮಸೇನ, ನಿನ್ನ ಮಾತಿನಂತೆ ಅಭಿಮನ್ಯು ಯುದ್ಧರಂಗಕ್ಕೆ ಕಳಿಸಲು ನನಗೆ ಸಹಮತವಿದೆ. ನಾವೆಲ್ಲರೂ ವೀರ ಬಾಲಕನಿಗೆ ರಕ್ಷಾ ಕವಚದಂತಿರೋಣ. ಬಹಳ ಸಂತೋಷ ದೊಡ್ಡಪ್ಪ, ನನ್ನನ್ನು ಅರಸಿ ಕಳುಹಿಸಿಕೊಡಿ. ದೃಶ್ಯ 2. ಸುಭದ್ರೆಯ ಅರಮನೆ. ಅಭಿಮನ್ಯು ತನ್ನ ತಾಯಿ ಪಾದಗಳಿಗೆ ಎರಗುವನು. ಅಮ್ಮ, ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣಾಚಾರ್ಯ ರಚಿಸಿರುವ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಮತ್ತು ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ. ನೀನು ನನ್ನನ್ನು ಅರಸಿ ಕಳುಹಿಸಿಕೊಡಮ್ಮ. ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ? ಅಲ್ಲಿ ಚಕ್ರವ್ಯೂಹವನ್ನು ವೇದಿಸುವೆಯಾ? ಏಕಮ್ಮ, ಈ ಸುಭದ್ರಾನಂದನ ವೀರ ಅಭಿಮನ್ಯು ಮೇಲೆ ನಿನಗೂ ಸಂದೇಹವೇ? ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತಿಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಉತ್ತರೆಯ ಪ್ರವೇಶ. ಬಾವುತ್ತರೆ, ಏಕೆ ನಿನ್ನ ವದನ ಎಂದು ಖಿನ್ನವಾಗಿ ಕಾಣುತ್ತಿದೆಯಲ್ಲ? ಪ್ರಾಣಕ್ಕಂತ ನೀವು ಯುದ್ಧರಂಗಕ್ಕೆ ಹೋಗುವ ವಿಷಯ ತಿಳಿಯಿತು, ಅದಕ್ಕಾಗಿಯೇ ಈ ರೀತಿಯ ಖಿನ್ನತೆ. ಚಿಂತೆ ಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಅರಸಿ ಕಳುಹಿಸಿಕೊಡು. ಆಗಲಿ, ಜಯವಿರುವ ತನಕ ಭಯವೇಕೆ? ಯುದ್ಧ ಕ್ಷತ್ರಿಯರ ಧರ್ಮ. ಹೋಗಿ ಬನ್ನಿ. ಆ ಪರಮಾತ್ಮನ ನಿಮಗೆ ಒಳ್ಳೆಯದು ಮಾಡಲಿ. ಬಟ್ಟೆ ನಿಪುಣ. ದೃಶ್ಯ 3. ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ. ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯ ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು. ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ. ಬನ್ನಿರಿ, ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ. ನಿಮ್ಮನ್ನೆಲ್ಲ ತರಗಣಗಳಂತೆ ತೂರಿ ಯಮಪುರಕ್ಕೆ ಕಳುಹಿಸುತ್ತೇನೆ. ನಿಮಗೆ ಧಿಕ್ಕಾರವಿರಲಿ. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯು ವೀರವೇಷ ನೋಡಿ ಆತನನ್ನು ಮುಗಿಸಲು ತಂತ್ರ ಹೂಡುವರು. ವೀರವೇಷದಿಂದ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯು ಕೈಗಳನ್ನು ಕತ್ತರಿಸಿದರು. ರಣೇಡಿಗಳೇ, ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಕೆಲಸ ಮಾಡಲಾರ. ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯಿರಿ. ನಿಮಗೆ ಧಿಕ್ಕಾರವಿರಲಿ. ಬೃಂದ